ಫೈನಲಿ ನೋಡ್ತಾ ಇದ್ದೀರಾ ಮಹೀಂದ್ರಾ ಥಾರ್ ಲವರ್ಸ್ ಅವ್ರಿಗೋಸ್ಕರ ಇನ್ಮೇಲೆ ಅರ್ಜೆಂಟಾಗಿ ಗಾಡಿ ತಗೋಬೇಕು ಅಂತ ಇದ್ರೆ ದಯವಿಟ್ಟು 6 ತಿಂಗಳಿಗೋಸ್ಕರ ವೆಯ್ಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ರೆಡ್ ಕಲರ್ ಬೇಕು ಅಂತ ಕೇಳೋರಿಗೆ, ಯಾಕಂತ ಹೇಳಿದ್ರೆ ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ತುಂಬಾನೇ ಲೆಸ್ ಡ್ರಿವನ್ ಕಾರ್ ಆಲ್ರೆಡಿ ಸ್ಟಾಕಿನ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಗಾಡಿ ಎಷ್ಟು ಓಡಿದೆ ಅಂತ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಬಿಫೋರ್ ದ್ಯಾಟ್ ನಾನು ಗಾಡಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಗಾಡಿ ಮಾತ್ರ ನಿಮಗೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟ್ಟಿಂಗು ತುಂಬಾ ಜಾಸ್ತಿ ಖರ್ಚು ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಓಡೇ ಇಲ್ಲ, ಸೀದಾ ಶೋರೂಮಿಂದ ತೆಗ್ಸಿ ಆಲ್ಮೋಸ್ಟ್ ನನ್ನ ಕೇಳಿದ್ರೆ ತುಂಬಾನೇ ಕಡಿಮೆ ಓಡಿಸಿ ಗಾಡಿ ಸೆಲ್ ಮಾಡಿದ್ದಾರೆ. ಬಟ್ ಗಾಡಿ ನೋಡ್ತಾ ಇದ್ದೀರಲ್ಲ, ಈ ತರ ಗಾಡಿ ನಿಮಗೆ ಮಾಡಿಫೈಡ್ ಲೈಟ್ ಆಗಿ ನಿಮಗೆ ಮಾಡಿಫೈಡ್ ಆಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ. ಟೈರ್ ನೋಡ್ತಾ ಇದ್ದೀರಲ್ಲ 100 to 100% 4 ನಿಮಗೆ ಟೈರು ಕೂಡ ಸಿಗುತ್ತೆ. ಜೊತೆಗೆ ನಾನು ಸ್ಟೆಪ್ನಿನೂ ಕೂಡ ತೋರಿಸ್ಬಿಡ್ತೀನಿ. ನೋಡ್ತಾ ಇರಲ್ಲ, ಎಲ್ಲರ ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸ್ಬಿಡಿ ನೀವು. ನಾನು ಹೇಳಂಗೆ ಆ ರೀತಿ ಗಾಡಿ ನೀಟಾಗಿ ಇಟ್ಟಿದ್ದಾರೆ. ಓಡೇ ಇಲ್ಲ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ಸ್ಕ್ರಾಚ್ ಯಾವುದು ಬರೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ನಾನು ನಿಮಗೆ ಇಂಟೀರಿಯರ್ ಸಹ ತೋರಿಸ್ಕೊಟ್ಬಿಡ್ತೀನಿ. ಈಗಾರ ನಂಬ್ತಿರಲ್ಲ, ನೋಡಿ ಯಾವ ರೀತಿ ಇದೆ ನಿಮಗೆ ಇಂಟೀರಿಯರ್ ನೋಡಿದ್ರು ಕೂಡ ನಾವು ಲೆಕ್ಕ ಹಾಕ್ಬೋದು ಗಾಡಿ ಯಾವ ರೀತಿ ಇದೆ, ಎಷ್ಟು ಯೂಸ್ ಆಗಿರ್ಬೋದು ಅಂತ ನಾವು ಲೆಕ್ಕ ಹಾಕಬೇಕು ಅಂತ ಹೇಳಿದ್ರೆ ಗಾಡಿ ಇಂಟೀರಿಯರ್ ನೋಡಿದ್ರು ಕೂಡ ಹೇಳ್ಬೋದು ಆರಾಮಾಗಿ. ಗಾಡಿ ನೋಡ್ತಾ ಇದ್ದೀರಲ್ಲ, ಒನ್ ಆಫ್ ದ ಲಕ್ಸುರಿಯಸ್ ಮಹೀಂದ್ರಾ ಥಾರ್ ಹೇಳ್ಬೇಕು ಅಂತ ಹೇಳಿದ್ರೆ ದ ಹೈ ಡಿಮ್ಯಾಂಡ್. ಈ ಗಾಡಿ ಬೇಕು ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 6 months ಅಂತೂ ವೆಯ್ಟ್ ಮಾಡಲೇಬೇಕು. ಅದಕ್ಕಿಂತ ಕೆಳಗಡೆ ನಿಮಗೆ ಮಹೀಂದ್ರಾ ಥಾರ್ ಬುಕ್ ಆಗೋದಿಲ್ಲ. ಬಟ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ಗಾಡಿ ಮಾತ್ರ ಸ್ಟಾಕಲ್ಲಿ ನಿಂತಿದೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಈ ವೆಹಿಕಲ್ ಬಂದು 2023 ಮಾಡಲ್ಲು, 8ನೇ ತಿಂಗಳ ಗಾಡಿ ಓಡಿರೋ ಕಿಲೋಮೀಟರ್ 2600 ಕಿಲೋಮೀಟರ್ ಸರ್. ಗಾಡಿ ಓಡಿರೋ 2600 ಬರೀ 2000 ಸರ್ವಿಸು ಆಗಿಲ್ಲ. ಫಸ್ಟ್ ಸರ್ವಿಸು ಆಗಿಲ್ಲ ಸರ್. ಸೂಪರ್. ಅಷ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನ್. ಹಾಗೆ ಕೀ ಕೂಡ ತೋರಿಸ್ಬಿಡಿ ಸರ್ ಸ್ವಲ್ಪ. ಸೊ ವೀಕ್ಷಕರನ್ನು ನೋಡ್ತಾ ಇದೀರಲ್ಲ, ನೋಡಿ ಬ್ರ್ಯಾಂಡ್ ನ್ಯೂ ಕೀ, ಅನ್ಯೂಸ್ಡ್ ಕೀ ಗೊತ್ತಾಗುತ್ತಲ್ಲ ಈಗಾರ. ನೋಡಿ ಯಾವ ರೀತಿ ಎಕ್ಸ್ಟ್ರಾ ಖರ್ಚು ಏನೇನ್ ಮಾಡಿದ್ದಾರೆ ಸರ್ ಇದರಲ್ಲಿ. ಸರ್ ಗಾಡಿಗೆ ಹೆಡ್ ಲೈಟ್ಸ್ ಆಗಿರ್ಬೋದು, ಟೈರ್ ಲ್ಯಾಂಪ್ಸ್ ಆಗಿರ್ಬೋದು, ಈ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಕೆಳಗಡೆ ಫಾಗ್ ಲ್ಯಾಂಪ್ಸ್, ಗ್ರಿಲ್, ಇಂಟೀರಿಯರ್ ಅಲ್ಲಿ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಆಮೇಲೆ ಆಮ್ರೆಸ್ಟ್ 3 ಆರ್ಮ್ರೆಸ್ಟ್, ಬ್ಯಾಕ್ ಸೈಡ್ ಗೂ ಆಮ್ರೆಸ್ಟ್ ಇದೆ, ಬ್ಯಾಕ್ ಸೀಟ್ಸ್ ಗೆ, ಫ್ರಂಟ್ ಸೀಟ್ಸ್ ಗೂ ಆಮ್ರೆಸ್ಟ್ ಇದೆ, ಬೆಸ್ಟ್ ಕೂಲಿಂಗ್ ಪೇಪರ್ ವಿತ್ 4M 3M ಕೂಲಿಂಗ್ ಪೇಪರ್ ಬರುತ್ತೆ. ಅಂಡ್ ಫ್ರಂಟ್ ಗ್ಲಾಸ್ ಗೂ ಸಮೇತ ಕೂಲಿಂಗ್ ಪೇಪರ್ ಇದೆ. ಅದು ಆಂಟಿ ರೇಡಿಯಂಟ್ ಅಂತ, ಅದಕ್ಕೆ 4,500 ರೂಪಾಯಿ ಆಗುತ್ತೆ ಸರ್. ಈ ಗಾಡಿಗೆ ಮ್ಯಾಗ್ ವೀಲ್ ಇರಲಿಲ್ಲ, ಮ್ಯಾಗ್ ವೀಲ್ ನಾವೇ ಹಾಕಿರೋದು. ಬ್ರಾಂಡ್ ನ್ಯೂ ಟೈರ್ಸ್ ಸಹ ನಾವೇ ಹಾಕಿರೋದು. ಕಂಪ್ನಿ ನಂಬರ್ 16 ಇಂಚ್ ಬರುತ್ತೆ, 17 ಇಂಚ್ ಟೈರ್ಸ್ ನಾವೇ ಹಾಕಿದೀವಿ. ಗಾಡಿ ಅಂತೂ ಏನು ಮಾತಾಡಂಗಿಲ್ಲ ಸರ್. ಯಾರು ತಾರ್ ಹುಡುಕ್ತಾ ಇರೋರು 6 ತಿಂಗಳು ವೇಟಿಂಗ್ ಮಾಡೋ ಬದಲು ಬಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಗಾಡಿ ತಗೊಬಹುದು ಅಂತ ಹೇಳ್ತೀನಿ. ಯಾರಿಗೂ ಎಲ್ಲೂ ಸಿಗಲ್ಲ ನಾವು ಕೊಡೋ ಬೆಲೆಗಳಲ್ಲಿ. ಗಾಡಿ ಅಂತ ಕ್ಲಾಸ್ ಇದೆ, ಬೇಕಾದ್ರೆ ಖಂಡಿತವಾಗ್ಲೂ ಬಂದು ವಿಸಿಟ್ ಮಾಡಿ. 15,30,30,000 ರೂಪಾಯಿಗೆ ಫೈನಲ್ ಬೆಲೆ ಕೊಡ್ತೀನಿ ಸ್ನೇಹಿತರೆ. 1,30,30,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇರ್ತಕ್ಕಂಥ ಗಾಡಿ 15,30,30,000 ರೂಪಾಯಿ ಫೈನಲ್ ಬೆಲೆ ಮಾಡ್ಕೊಡ್ತೀನಿ. ಓಕೆ ಸರ್, ಶೋರೂಮ್ ಕಾಸ್ಟ್ ನಾವು ಶೋರೂಮ್ ಇಂದ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಶೋರೂಮ್ಗೂ ಮತ್ತೆ ನಿಮ್ಮ ಹತ್ರ ಈ ಗಾಡಿ ಬೈ ಮಾಡಿದ್ರೆ ಬೈಯರ್ಗೆ ಏನ್ ಬೆನಿಫಿಟ್ ಸರ್? 18 ಲಕ್ಷ ಚಿಲ್ಲರೆ ಇದೆ ಸರ್ ಗಾಡಿ ರೇಟ್. 18 ಚಿಲ್ಲರೆ? ಓಕೆ, ಹೌದು 18 ಲಕ್ಷ ಚಿಲ್ಲರೆ ಇದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫ್ರೀ ಇರುತ್ತೆ ಸರ್. ಸೊ ಆಲ್ಮೋಸ್ಟ್ 4 ಲಕ್ಷ ರೂಪಾಯಿ ಸೇವ್ ಮಾಡಂಗ. ಖಂಡಿತವಾಗ್ಲೂ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಶೋರೂಮ್ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ನೀವು 6 ತಿಂಗಳು ಕಾಯ್ಬೇಕು. ಓಕೆನಾ? ಒಂದ್ ಕಾರ್ ತಗೋಬೇಕು ಅಂತ ಒಂದು ಕ್ರೇಜ್ ಬಂದಿದ್ರೆ ಆ ಗಾಡಿ ಇಮಿಡಿಯೇಟ್ ತಗೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಬಟ್ ಆ ಆಸೆ ನೀವು ಆದಷ್ಟು ಬೇಗ ನೀವು ಪೂರ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಸೀದಾ ಶೋರೂಮ್ ಬಂದ್ಬಿಡಿ. ನೋಡಿ ಕೆಳಗಡೆ ನಂಬರ್ ಹಾಕಿದ್ದೀನಿ. ಬೇಗ ನೀವು ಗಾಡಿ ಬೇಕಂದ್ರೆ ದಯವಿಟ್ಟು ಕಾಲ್ ಮಾಡಿ ಗಾಡಿ ಕೂಡ ನೀವು ಬುಕ್ ಮಾಡಬಹುದು. 2,000 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಓಡಿರೋದು, ಯಾವ್ದು ಲೆಕ್ಕಕ್ಕೇನೆ ಇಲ್ಲ. ಇನ್ನ ಫಸ್ಟ್ ಸರ್ವಿಸ್ ಕೂಡ ನಿಮ್ಗೆ ಅಂಡರ್ ಶೋರೂಮ್ ವಾರಂಟಿನಿಂದಾನೆ ಗಾಡಿ ಇರುತ್ತೆ. ಹೇಳೋ ಪ್ರೈಸ್ ಆಲ್ಮೋಸ್ಟ್ ಫಿಕ್ಸ್, ಅದರಲ್ಲೂ ನೆಗೋಷಿಯಬಲ್ ಇರುತ್ತಾ ಸರ್? ಫೈನಲ್ ಬೆಲೆ ಸರ್ 15,30 ಫೈನಲ್. 15,30,30,000 ರೂಪಾಯಿ ಫೈನಲ್ ಟು ಫೈನಲ್. ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇವ್ರು ಖರ್ಚು ಮಾಡಿರೋದು ನೋಡಿದ್ರೆ 4 ಲಕ್ಷ ರೂಪಾಯಿ. ಬರೀ ಒಂದೇ 1 ವರ್ಷ ವ್ಯತ್ಯಾಸದಲ್ಲಿ 4 ಲಕ್ಷ ರೂಪಾಯಿ ನಿಮ್ಗೆ ಸೇವ್ ಆಗ್ತಾ ಇದೆ.